ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥ ಏನ್ ಅಪ್ಡೇಟ್ ಇದೆ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಇವತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಿಮ್ಮ ಕೋರ್ಸ್ ವೈದು ಎಷ್ಟು ಹುದ್ದೆಗಳಿಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಈಗ 15,000ಕ್ಕಿಂತ ಹೆಚ್ಚು ಏನ್ ಮಾಡ್ತಿದ್ದಾರೆ ಇವರು ಶಾಲಾ ಶಿಕ್ಷಕರ ನೇಮಕಾತಿ ನಾವು ಮಾಡ್ಕೊಳ್ತೀವಿ. ಕಾಯಂ ಶಿಕ್ಷಕರು ಸ್ವಲ್ಪ ಲೇಟ್ ಆಗ್ಬೋದು. ಈಗ ಅವ್ರು ಏನ್ ಮಾಡಿದ್ರು, ಅತಿಥಿ ಶಿಕ್ಷಕರ ನೇಮಕ ಮಾಡ್ಕೊಂಡ್ರು. ಯಾಕಂದ್ರೆ ಈಗ ಬರ್ತಕ್ಕಂತಹ ಸ್ಕೂಲ್ಗಳಲ್ಲಿ ಈಗ ಏನಪ್ಪ ಅಂದ್ರೆ ಬೋಧನೆ ಮಾಡಲು ಶಿಕ್ಷಕರ ಇಲ್ಲದೆ ಕಾರಣ ಅದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಎಮರ್ಜೆನ್ಸಿ ಆಗಿ ಈಗ ಅತಿಥಿ ಶಿಕ್ಷಕರ ನೇಮಕ ಮಾಡ್ಕೊಂಡ್ರು. ಸೊ ಕಾಯಂ ಶಿಕ್ಷಕರು ನೇಮಕ ಮಾಡಿಕೊಳ್ಳಲು ಸುಮಾರು ಒಂದು ವರ್ಷ ಪ್ರೋಸೆಸ್ ಬೇಕಾಗುತ್ತೆ. ಹಾಗಾಗಿ ಅವರು ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಸುಮಾರು ಇಲಾಖೆವಾರು ಸಂಬಂಧಪಟ್ಟಾಗಿರ್ತಕ್ಕಂಥ ಅಪ್ಡೇಟ್ ಪ್ರಕಾರ 5,000 ಹುದ್ದೆಗಳು ಖಾಲಿವೆ ಅನ್ನೋದು ಮಾಹಿತಿ ಇದೆ. ಹಾಗಾದ್ರೆ ಈ 5,000 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಆದ್ರೆ ಅಲ್ಲಿರ್ತಕ್ಕಂತಹ ಕೋರ್ಸ್ ವೈದು ಎಷ್ಟು ಸಬ್ಜೆಕ್ಟ್ಗಳಿಗೆ ಎಷ್ಟು ಆಗಿರ್ತಕ್ಕಂಥ ಹುದ್ದೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಇವತ್ತಿನ ತರಗತಿಯಲ್ಲಿ. ನೋಡ್ಬೋದು, ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ನಾವು ಕರಿತೀವಿ HSTR ಎಕ್ಸಾಮ್. ಯಾವುದೇ TT ಇರುವುದಿಲ್ಲ, ಓನ್ಲಿ B.Ed ಕಂಪ್ಲೀಟ್ ಆಗಿರ್ಬೇಕು. ಪದವಿ ಮೇಲೆ B.Ed ಕಂಪ್ಲೀಟ್ ಆದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಯಾವುದೇ ರೀತಿಯಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಅರ್ಹತಾ ಪರೀಕ್ಷೆ ಇರುವುದಿಲ್ಲ ಅಂತ ಹೇಳ್ತೀನಿ. ಯಾರ್ಯಾರು ಈಗ B.Ed ಕಂಪ್ಲೀಟ್ ಮಾಡಿದ್ರು ಅಷ್ಟು HSTR ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬಹುದು ಅಂತ ನಾನು ಹೇಳ್ತೀನಿ. ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ 1ರಿಂದ 8ನೇ ತರಗತಿವರೆಗೆ ಏನ್ ಪಾಠವನ್ನು ಮಾಡ್ತಾರೋ ಅವರಷ್ಟು TT ಕಡ್ಡಾಯವಾಗಿ ಪಾಸ್ ಆಗಬೇಕು. ಆದ್ರೆ HSTR ಎಕ್ಸಾಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ TET ಕಂಪಲ್ಸರಿ ಇನ್ನು ಯಾವುದೇ ಹೇಳಿಲ್ಲ ಅಂತ ಹೇಳ್ಬೋದು. ಸೊ ಓಲ್ಡ್ C&R ರೂಲ್ಸ್ ಪ್ರಕಾರ ಅವರು ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಕೂಡ. ನೋಡ್ಬೋದು, ಫಸ್ಟ್ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು PCM ಸಂಬಂಧಪಟ್ಟಿರ್ತಕ್ಕಂಥ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತೀವಲ್ಲ, ಈ ಕೋರ್ಸ್ಗಳಿಗೆ 620 ಹುದ್ದೆಗಳು ಏನಪ್ಪಾ ಅಂದ್ರೆ ಅವರು ತುಂಬಬೇಕಾಗುತ್ತದೆ. ಈಗ 5,000 ಶಿಕ್ಷಕರ ನೇಮಕಾತಿ ತುಂಬಿಕೊಂಡ್ರೆ ಇಷ್ಟು ಅವರು ಮಿನಿಮಮ್ ತುಂಬಿಕೊಳ್ಳೇಬೇಕಾಗುತ್ತೆ. ಇದಕ್ಕಿಂತ ಹೆಚ್ಚಿಗೆ ಆಗ್ಬೋದು, ಬಟ್ ಮಿನಿಮಮ್ ಇಷ್ಟು ಅವರು ತುಂಬಿಕೊಳ್ಳೇಬೇಕಾಗುತ್ತದೆ. ನೆಕ್ಸ್ಟ್ CBZ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 450 ಅದವು. ಈಗ ನೋಡ್ಬೋದು, ಹಾಗಾದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಇದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನಾನು ಮುಂದಿನ ವಿಡಿಯೋದಲ್ಲಿ ತರಗತಿಯಲ್ಲಿ ಈಗ ಕೋರ್ಸ್ ವೈಸ್ ಹೇಳ್ತೀನಿ. ಅಲ್ಲಿ ಸುಮಾರು ಈಗ ನೋಡಿ PCM ಅಂದ್ರೆ 200 ಅಂತಕ್ಕೂ ಬರ್ತಾವೆ ಒಂದೊಂದು ಸಬ್ಜೆಕ್ಟ್ಗೆ. ಇಲ್ಲಿ 120 ಹುದ್ದೆಗಳ ಸಂಖ್ಯೆ ಹಿಂಗೆ ಬರುತ್ತೆ. CBZ ನವರಿಗೆ 450 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಲಾ ವಿಭಾಗದಲ್ಲಿ ಏನು ಆರ್ಟ್ಸ್ ಅಂತವಲ್ಲ ಅವ್ರಿಗೆ 515 ಇನ್ನೂ ಹೆಚ್ಚಿಗೆ ಆಗುವ ಸಾಧ್ಯತೆ ಕೂಡ ಇದೆ ಇದು. ನೆಕ್ಸ್ಟ್ ಭಾಷಾ ವಿಷಯಗಳು ಕೆಲವೊಂದು ಸಬ್ಜೆಕ್ಟ್ಗಳು ಲ್ಯಾಂಗ್ವೇಜಸ್, ಅಲ್ಲಿ ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉರ್ದು ಬರ್ಬೋದು ಮತ್ತು ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳಿವೆ. ಅವು ಅಲ್ಲಿ ಎಷ್ಟು ಬಂದ್ರೆ 720 ಅದವು. ಅದು ಸಬ್ಜೆಕ್ಟ್ ವೈದು ನನಗೆ ಮಾಹಿತಿ ಬಂದ್ಮೇಲೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಇಂಗ್ಲಿಷ್ಗೆ ಎಷ್ಟಪ್ಪ ಅಂದ್ರೆ 480 ಏನದವ ಅನ್ನೋದಾದ್ರೆ ಹುದ್ದೆಗಳು ಖಾಲಿ ಇರ್ತಕ್ಕಂಥವು ಅಂತ ಹೇಳ್ಬೋದು. ನೆಕ್ಸ್ಟ್ ಹಿಂದಿ 215 ಆಗಿರ್ತಕ್ಕಂಥ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಆಗುತ್ತೆ. ಅಷ್ಟಂದ್ರೂ ಖಾಲಿ ಇರ್ತಕ್ಕಂಥ ಹುದ್ದೆಗಳು. ನೆಕ್ಸ್ಟ್ ದೈಹಿಕ ಶಿಕ್ಷಕರು 300 ಏನಪ್ಪ ಅಂದ್ರೆ ಹುದ್ದೆಗಳಿದಾವೆ. ಈಗ ನೋಡ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ವರ್ಷಗಳಿಂದ ದೈಹಿಕ ಶಿಕ್ಷಕರು ಕೂಡ ಆಗಿಲ್ಲ. ಹಾಗಾಗಿ ಈಗ ಅವ್ರು ಹೇಳಿದ್ರೆ ಫಸ್ಟ್ ನಾವು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ದೈಹಿಕ ಶಿಕ್ಷಣ ನೇಮಕ ಮಾಡಿಕೊಳ್ಬೇಕು ಅನ್ನೋದು. ಸೊ 300 ಹುದ್ದೆಗಳು. ಈಗ ನೋಡ್ಬೋದು 300ಕ್ಕಿಂತ ಹೆಚ್ಚಿಗೆ ಆಗ್ಬೋದು ದೈಹಿಕ ಶಿಕ್ಷಕರು, ಯಾಕಂದ್ರೆ ಅದು ಬಹಳ ವರ್ಷಗಳಿಂದ ನೋಟಿಫಿಕೇಶನ್ ಆಗಿಲ್ಲ. ಮತ್ತು ವಿಶೇಷ ಶಿಕ್ಷಕರಿಗೆ 200 ಏನ್ ಚಿತ್ರಕಲಾ ಅಂತ ಕೊಡ್ತಿರಲ್ಲ, ಅವ್ರು 200ಕ್ಕಿಂತ ಕಡಿಮೆ ಆಗಲ್ಲ, ಅದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕನ್ನಡ ಸಂಬಂಧಪಟ್ಟಿರ್ತಕ್ಕಂಥದ್ದು ಕನ್ನಡ ಸಬ್ಜೆಕ್ಟ್ಗೆ ಕನ್ನಡ ಟೀಚರ್ಗೆ ಎಷ್ಟಪ್ಪ ಅಂದ್ರೆ 380 ಹುದ್ದೆಗಳು ಇದಾವೆ. ನೋಡ್ಬೋದು, ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಇನ್ನು ನಾನು ಮೆನ್ಷನ್ ಮಾಡಿಲ್ಲ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಈಗ ಕೆಲವೊಂದು ಉಳಿದಿರ್ತಕ್ಕಂಥ ಸಬ್ಜೆಕ್ಟ್ಗಳು ಸಪರೇಟ್ ಆಗಿ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ಬಹುದು, 5,000 ಹುದ್ದೆಗಳಿಗೆ ನೋಟಿಫಿಕೇಶನ್ ಆದ್ರೆ ಇಲ್ಲಿ ಬರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೋಡ್ಬೋದು, ಟೋಟಲ್ ಆಗಾದ್ರೆ ಇವನಷ್ಟು ಕೌಂಟ್ ಮಾಡಿದೆ ಅಂದ್ರೆ 3,880 ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಇದು ಇರತಕ್ಕಂತ ಮಾಹಿತಿ. ಹಾಗಾದ್ರೆ 5,000 ಆಯ್ದ್ರೆ ಈಗ ಬರ್ತಕ್ಕಂಥ ಹುದ್ದೆಗಳಲ್ಲಿ ಇನ್ನೂ 200 ಪೋಸ್ಟ್ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಕೋರ್ಸ್ ನಲ್ಲಿ ಸೈನ್ಸ್, CBZ, PCM ಇದೆ, ಏನು ಆರ್ಟ್ಸ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ, ಹಿಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಹೆಚ್ಚಿಗೆ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಆಡ್ ಆಗುತ್ತೆ. ಈಗ ಹಿಂದಿನ ವರ್ಷಗಳಲ್ಲಿ ನೋಡಿದ್ರೆ ಸರ್ಕಾರದಲ್ಲಿ 2,500 ಆಗಿರ್ತಕ್ಕಂಥ ಪೋಸ್ಟ್ HSTR ಖಾಲಿವೆ, ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅವಲ್ಲಿ ನೋಟಿಫಿಕೇಶನ್ ಆಗಿಲ್ಲ. ಹಾಗಾಗಿ ಇನ್ನೂ ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಈಗ ರಿಟೈರ್ಮೆಂಟ್ ಆಗಿರ್ಬೋದು, ಅವರೆಲ್ಲ ಹುದ್ದೆಗಳನ್ನ ಸೇರಿ ಅವರು ಆರ್ಥಿಕ ಅನುಮೋದನೆಗೊಳ್ತಾರೆ. ಸೊ 15,000 ಶಿಕ್ಷಕರಲ್ಲಿ HSTR ಹುದ್ದೆಗಳು ಇವೆ. ಆದ್ರೆ ಅಲ್ಲಿ ಏನ್ ಹೇಳ್ತಿದ್ರೆ
2,500 ಅಥವಾ 5,000 ಇದು ಇದೆ. ಹಾಗಾಗಿ 5,000 ನೋಟಿಫಿಕೇಶನ್ ನನ್ನ ಪ್ರಕಾರ ಆಗ್ಬಹುದು ಅಂತ. ಯಾಕಂದ್ರೆ ಇಲ್ಲಿ 3,880 ಹುದ್ದೆಗಳಿಗೆ ಈಗ ಒಂದು ಏನಪ್ಪಾ ಅಂದ್ರೆ ಅಲ್ಲಿ ಇರ್ತಕ್ಕಂತ ಹುದ್ದೆಗಳು ಅಪ್ಡೇಟ್ ಅಂತ ಹೇಳ್ಬೋದು. ಹಾಗಾಗಿ ನಾವು ನೋಡ್ಬೋದು 5,000 ನೋಟಿಫಿಕೇಶನ್ ಏನಾದ್ರೆ, ಯಾಕಂದ್ರೆ ಬಹಳ ವರ್ಷದಿಂದ HSTR ಆಗಿಲ್ಲ, GPSTR ಆಗಿದೆ. PSTR ಮತ್ತು HSTR ಗೆ ಅತಿ ಹೆಚ್ಚು ಆಗಿರ್ತಕ್ಕಂಥ ಆದ್ಯತೆಯನ್ನು ಕೂಡ ಕೊಡ್ತಾರೆ. ನೋಡ್ಬೋದು ಈಗ ಅತಿಥಿ ಶಿಕ್ಷಕರಲ್ಲಿ ಏನ್ ನಾವು ನೋಡಿದಂದ್ರೆ 40,000 PSTR ಹುದ್ದೆಗಳಿವೆ. HSTR ಎಷ್ಟು 10,000 ಕರೆದ್ರು. ಸೊ ಇಲ್ಲೇ ನೀವು ಏನ್ ಮಾಡಿ, ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ, ಸೊ ನೋಟಿಫಿಕೇಶನ್ ಆಗುವುದು PSTR ಮತ್ತು HSTR ಗೆ ಅತಿ ಹೆಚ್ಚು ನೋಟಿಫಿಕೇಶನ್ ಆಗುತ್ತೆ. ಸೊ GPSTR ಆಗ್ಬೋದು, ಆಗಲ್ಲ ಅನ್ನಂಗಿಲ್ಲ, ಆಗುತ್ತೆ. ಬಟ್ ಅತಿ ಹೆಚ್ಚು ಆಗ್ತಿರೋದು HSTR ಮತ್ತು PSTR ಹುದ್ದೆಗಳಿಗೆ. ಸೊ ಅಲ್ಲಿ 18ರಿಂದ 15,000ದಲ್ಲಿ ಒಂದು ಎಷ್ಟಪ್ಪ ಅಂದ್ರೆ ಮಿನಿಮಮ್ 5,000 ನೋಟಿಫಿಕೇಶನ್ ಕರಲೇಬೇಕು ಅವರು HSTR. ಹಾಗಾಗಿ ನೋಡ್ಬೋದು ಯಾರು ಸ್ಟಡಿ ಮಾಡ್ತಿದ್ರು ಅವರು ನಿಮ್ಮ ಇರ್ತಕ್ಕಂತಹ ಸ್ಟ್ರಾಟಜಿ ಪ್ಲಾನ್ ಅನ್ನು ಕಂಟಿನ್ಯೂ ಆಗಿರ್ತಕ್ಕಂಥ ಅಧ್ಯಯನ ಮಾಡಿ, ನಿಮ್ಮ ಸಬ್ಜೆಕ್ಟ್ ಪೇಪರ್ 2 ನಲ್ಲಿ ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ ಗಳನ್ನು ಮಾಡಿ ಸ್ಕೋರ್ ಮಾಡ್ಕೊಳ್ಳಿ. ಪೇಪರ್ 1 ಕಾಮನ್ ಸಬ್ಜೆಕ್ಟ್ ನಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವ ಏನಪ್ಪಾ ಅಂದ್ರೆ ಸೈಕಾಲಜಿ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಆಗಿರ್ತಕ್ಕಂಥದ್ದು, ಇಂಗ್ಲಿಷು ಮತ್ತು GK ಗೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗಿದ್ರೆ, ನೀವು ಕಂಟಿನ್ಯೂ ಆಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡ್ತಿದ್ರೆ ಸೊ ಸಕ್ಸಸ್ ಆಗ್ತೀರಾ ಅಂತ ಹೇಳ್ಬೋದು HSTR ಎಕ್ಸಾಮ್ ನಲ್ಲಿ. ನೆಕ್ಸ್ಟ್ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಿರ್ತಕ್ಕಂಥ ಏನ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಮತ್ತು ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, ಇವು 3 ಹಂತಗಳಿಗೆ ನಾನು ಏನ್ ಮಾಡ್ತಾ ಹೋಗಿದ್ದೀನಿ, ಅಪ್ಡೇಟ್ ಕೊಡ್ತಾ ಹೋಗಿದ್ದೀನಿ. ಜೊತೆಗೆ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್, ಏನ್ ಟೀಚಿಂಗ್ ಇರ್ತಕ್ಕಂಥ ಎಲ್ಲ ಆಗಿರ್ತಕ್ಕಂಥ ಕೋರ್ಸ್ಗಳಿಗೂ ಕೂಡ ನಾನು ಏನ್ ಮಾಡ್ತಾ ಹೋಗಿದ್ದೀನಿ, ಬುಕ್ ಲಿಸ್ಟ್, ಸಿಲೆಬಸ್ ಅಂಡ್ ಪ್ಯಾಟರ್ನ್ ಅಂಡ್ ಹುದ್ದೆಗಳ ಸಂಖ್ಯೆ ಏನಾದರೂ ಅಪ್ಡೇಟ್ ಇದ್ರೆ, ಅಪ್ಡೇಟ್ ಏನಂತಂದ್ರೆ ಹೆಚ್ಚಿಗೆ ಅಥವಾ ಕಡಿಮೆ ಏನಾದ್ರು ಇದ್ರೆ ಸೊ ನಾವು ಅಪ್ಲೋಡ್ ಮಾಡ್ತಾ ಹೋಗಿದ್ದೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಟಡಿ ಪ್ಲಾನ್ ಡೈಲಿ ಯಾವ ರೀತಿ ಓದ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ಎಲ್ಲಾ ಸ್ನೇಹಿತರು ಈ ಚಾನಲ್ ಅನ್ನು ಪ್ರಥಮವಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ನೆಕ್ಸ್ಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಗುವವರೆಗೂ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ ಟ್ರಿಕ್ಸ್, ಸ್ಮಾರ್ಟ್ ವರ್ಕ್ ಯಾವ ರೀತಿ ನಾವು ಓದ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ಏನ್ ಮಾಡಿಪ್ಪ ಅಂದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣದಿರ್ತಕ್ಕಂಥ ಉತ್ತರವನ್ನು ಕೂಡ ಕೊಡ್ತೀವಿ ಅಂತ ಹೇಳಿ, ನಾನು ಮುಂದಿನ ತರಗತಿಯಲ್ಲಿ ಈ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಶಿಕ್ಷಕರ ನೇಮಕಾತಿಯಲ್ಲಿ ಎನಿ ಅಪ್ಡೇಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರೂ ಮಾಹಿತಿ ಕೂಡ ಇದ್ರೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ಎಲ್ಲರೂ ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾನು ಮುಂದಿನ ತರಗತಿಯಲ್ಲಿ ಇದರ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.